ಓಕೆ ಸೊ ಗುಡ್ ಮಾರ್ನಿಂಗ್ ಗಾಯ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗಾಯ್ಸ್. ಇವತ್ತು ನಾವು ಎಲ್ಲಿದ್ದೀವಿ ಅಂತ ಹೇಳಲ್ಲ, ಆಮೇಲೆ ಹೇಳ್ತೀನಿ. ನಾವು ನಮ್ಮ ರೂಮಿಂದ ಎಲ್ಲರೂ ಟೀ ಕುಡಿಯೋಣ ಅಂತ ಹೋಗ್ತಾ ಇದ್ದೀವಿ. ಎಲ್ಲರೂ ಅಲ್ಲ, ಅವ್ರು ರೆಡಿ ಆಗ್ತಿದ್ದಾರೆ, ನಾನು ಒಬ್ಬನೇ ಟೀ ಕುಡಿಯೋಣ ಅಂತ ಹೋಗ್ತಾ ಇದ್ದೀನಿ. ಇಲ್ಲೇ ಎಲ್ಲ ಹತ್ರದಲ್ಲಿ ಟೀ ಅಂಗಡಿ ಇದೆ. ಇದು ನಮ್ಮ ಸ್ಟೇ ನೋಡಿ, ಈ ಥರ ಇದೆ. ಸೊ ಚೆನ್ನಾಗಿ ಕೂಡ ಇದೆ. ಹಾಸಿಗೆ ಸ್ವಲ್ಪ ಗಟ್ಟಿ ಇತ್ತು ಅಷ್ಟೇ, ಇನ್ನು ಮಿಕ್ಕಿದ್ದೆಲ್ಲ ಸೂಪರ್ ಆಗಿದೆ. ಇವಾಗ ಟೀ ಕುಡಿಯೋಕ್ಕೆ ಅಂತ ಹೋಗೋಣ ಬನ್ನಿ. ಇವಾಗ ಎದ್ದು ಹೋಗ್ತಾಯಿದ್ದೀನಿ, ಬನ್ನಿ ಹೋಗೋಣ. ಟೀ ಅಂಗಡಿ ಇಲ್ಲೇ ಎಲ್ಲ ಇದೆ ಅಂತೆ, ಹೋಗೋಣ ಬನ್ನಿ. ರೈಸು ಇಲ್ಲೇ ಹುಡುಕ್ತಾ ಇದ್ದೀವಿ. ಅಲ್ಲಿದೆ ಸಣ್ಣ ಟೀ ಅಂಗಡಿ ಇದೆ, ಅಲ್ಲಿಗೆ ಹೋಗೋಣ ಬನ್ನಿ. ಟೀ ಕುಡ್ದು ನೋಡೋಣ ಹೇಗಿರುತ್ತೆ ಅಂತ. ಬೆಳಗ್ಗೆ ನಿನ್ನೆ ನೈಟು ನಿದ್ದೆನೇ ಇಲ್ಲ ಗೈಸ್, ನನಗಂತೂ ಸಾಕಾಗೋಗ್ಬಿಟ್ಟಿದೆ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಅಲ್ಲಿದ್ದಾರೆ ನೋಡಿ ಕರಣ್, ಅಲ್ಲೇ ಇದ್ದಾರೆ ನೋಡಿ ಕರಣ್ ಮತ್ತೆ ಪಪ್ಪ. ಹೋಗೋಣ ಬನ್ನಿ. ಗೈಸ್, ನಾವಿವಾಗ ಬಂದಿರೋದು ಬಂಡೀಪುರ್ ಟೈಗರ್ ರಿಸರ್ವ್ಗೆ. ಸೊ ಇವಾಗ ಸಫಾರಿ ರೈಡ್ ಹೋಗಬೇಕು ಅಂತ ನಮ್ಮ ಫ್ಯಾಮಿಲಿ ಎಲ್ಲ ಇಲ್ಲೇ ಇದ್ದಾರೆ ನೋಡಿ, ಟಿ. ಸೊ ಗೈಸ್, ನಾವು ಹೋಗ್ತಾ ಇರೋದು ಊಟಿ ತಮಿಳ್ನಾಡಿಗೆ. ಸೊ ನಾನು ನಿಮಗೆ ಹೇಳಿರಲಿಲ್ಲ ಎಲ್ಲಿಗೆ ಹೋಗ್ತೀವಿ, ಏನಕ್ಕೆ ಟ್ರಿಪ್ಪು ಅಂತ. ಸೊ ಎಲ್ಲ ಫ್ರೀ ಇದ್ವಲ್ಲ ಗೈಸ್, ಸೊ ನಮ್ಮ ಫ್ಯಾಮಿಲಿನೂ ಎಲ್ಲರೂ ಫ್ರೀ ಇದ್ದರು. ಅದಕ್ಕೋಸ್ಕರ ಇವಾಗ ಎಲ್ಲರೂ ಫ್ರೀ ಇದ್ರು, ಎಲ್ಲರೂ ಟ್ರಿಪ್ಪಿಗೆ ಅಂತ ಊಟಿ ಮತ್ತು ತಮಿಳ್ನಾಡಿಗೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಫಸ್ಟು ಸಫಾರಿ ರೈಡ್ಗೆ ಹೋಗೋಣ ಬನ್ನಿ. ನಿಮ್ಗೆ ಯಾವ್ದು ಪ್ರಾಣಿ ಸಿಗುತ್ತೆ ಅಂತ ನಿಮಗೆಲ್ಲ ತೋರಿಸ್ತೀನಿ. ಸೊ ಎಂಜಾಯ್ ಮಾಡೋಣ ಬನ್ನಿ ಗೈಸ್, ಹೋಗೋಣ. ಇವಾಗ ಕುತ್ಕೊಂಡು ಸಾಕಾಗಿ ಹೋಗ್ಬಿಟ್ಟಿದ್ದೆ ಗೈಸ್, ಎಲ್ಲ ಸೊಂಟ ಎಲ್ಲ ನೋವಾಗ್ಬಿಟ್ಟಿದೆ ನೋಡಿ. ಕಾಡೆಮ್ಮೆ ಕಾಡೆಮ್ಮೆ ವೈಲ್ಡ್ ಬಫೆಲೋ. ಬರತ್ ಹಿಡ್ಕ ಆ ಕಡೆಗೆ ಸಿಂಕಿಲಿ. ಸಲ್ಮಾನ್ ಖಾನ್ ಇಲ್ಲ, ಸಾರಂಗ ಬೇರೆ ಅದು ಒಂದು ಗಾಡಿ. ಅದು ಚೆನ್ನಾಗಿ ತಮಿಳ್ನಾಡು. ಇವಾಗ ಎಂಟ್ರಿ ತಮಿಳ್ನಾಡಿಗೆ. ಇವಾಗ ಕರ್ನಾಟಕ ಬಿಟ್ಟು ತಮಿಳ್ನಾಡು ನೋಡ್ರಿ. ಇಲ್ಲಿ ಒಂದು 200-300 ಇದಾವೆ ಇಲ್ಲಿ. ಅಲ್ಲಿ ನೋಡೋಣ, ಅಲ್ಲಿ ಗೊತ್ತಾಗಿದ್ದಾವೆ ಈ ಕಡೆಗೆ. ಸಾಕಾಗಿತ್ತು ಅಲ್ಲ, ಇದೇ ಕಮ್ಮಿ ಅಣ್ಣ, ಇಲ್ಲಿ ಕಾಣಿಸ್ತಿರೋದೇ ಕಮ್ಮಿ. ಇವು ಗೈಸ್ ನೋಡಲಿ ಆನೆ ಇದೆ, ಅಲ್ಲಿ ಕಾಡಾನೆ ಇದೆ, ಸೊಪ್ಪು ಮುರ್ಕೊಂಡಿದೆ ನೋಡಿ. ಇವಾಗ ಬಂದಿದೀವಿ ಊಟಿ ತಮಿಳ್ನಾಡು. ಸೊ ಇಲ್ಲೇನೋ ನಾವು ಚಳಿ ಇರುತ್ತೆ ಅಂತ ಅನ್ಕೊಂಡಿದ್ದೆ, ಬಟ್ ಇಲ್ಲಿ ಸಖತ್ ಬಿಸಿಲಿದೆ. ಏನ್ ಮಾಡೋದೇನೋ ಅಂತ ಗೊತ್ತಾಗ್ತಿಲ್ಲ. ಸೊ ಇವಾಗ ಐ ಥಿಂಕ್ ನಾವು ಊಟಕ್ಕೆ ಅಂತ ಹೋಗ್ತಿದೀವಿ. ಇಲ್ಲಿ ಹೋಗ್ತಾ ಇದ್ದಾರೆ ಕೆಳಗೆ, ಅದು ರೆಸಿಡೆನ್ಸಿ ಟೂರಿಸ್ಟ್ ಅಂತೆ, ಅಲ್ಲಿಗೆ ಹೋಗ್ತಾ ಇದ್ದಾರೆ. ಈ ಮನೆ ನೋಡಿ ಹೆಂಗಿದೆ, ನಾನು ಮನೆ ಹೇಳ್ತಿಲ್ಲ, ಅದ್ರ ಹಿಂದೆಗಡೆ ವ್ಯೂ ನೋಡಿ ಹೇಗಿದೆ ಅಂದೆ. ವಾವ್ ಗೈಸ್, ಹೊಟ್ಟೆ ಭಾಳ ಹಸಿತಿತ್ತು, ಸೊ ಅದಕ್ಕೋಸ್ಕರ 2M ಇದೆ ಏನೋ ಗೊತ್ತಿಲ್ಲ ಗೈಸ್, ಬಟ್ ವ್ಯೂ ನೋಡಿ ಗೈಸ್ ಹೇಗಿದೆ ಇಲ್ಲಿ. ವಾವ್ ಗೈಸ್, ತಮಿಳ್ನಾಡಿಗೆ ಬಂದರೆ ಮಸ್ಟರ್ಡ್ ಶುಡ್ ಟ್ರೈ, ಪೈನಾಪಲ್ ಟ್ರೈ ಮಾಡಿ. ಸೊ ಗೈಸ್, ಇವಾಗ ಐಸ್ ಕ್ರೀಮ್ ತಿಂತಾ ಇದ್ದೀನಿ ನೋಡಿ. ನಮ್ಮಮ್ಮ ಚಿಕ್ಕಮ್ಮ ಎಲ್ಲರೂ ಎಲ್ಲ ಐಸ್ ಕ್ರೀಮ್ ತಿಂತಾ ಇದ್ದಾರೆ. ನಾವಿಲ್ಲಿ ಕೋಲ್ಡ್ ವೆದರ್ ಇದೆ ಅಂತ ಅನ್ಕೊಂಡು
ಏಯ್ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ತೆಗಿರಮ್ಮ ಬೇಡ. ನಾವಿಲ್ಲಿ ಕೋಲ್ಡ್ ವೆದರ್ ಇರುತ್ತೆ ಅಂತ ಅನ್ಕೊಂಡ್ವಿ, ಬಟ್ ಇಲ್ಲಿ ಬಾಳ ಅಂದ್ರೆ ಬಾಳ ಬಿಸಿಲೈತೆ. ಅದಕ್ಕೋಸ್ಕರ ಅಷ್ಟಿದೆ ಐಸ್ ಕ್ರೀಮ್ ಕೂಡ ಇಲ್ಲ ನೋಡಿ, ಎಲ್ಲ ಹೋಗ್ತಾ ಇದೀವಿ. ಐಸ್ ಕ್ರೀಮ್ ತಿಂದಾದ್ಮೇಲೆ ಆಮೇಲೆ ಸಿಗ್ತೀನಿ ಗೈಸ್. ಗೈಸ್ ನೋಡಿ ವ್ಯೂ ನೋಡಿ ಹೇಗಿದೆ. ಇಲ್ಲೆಲ್ಲ ಬೆಡ್ಡ ಗುಡ್ಡಗಳೇ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣುತ್ತೆ ಗೊತ್ತಾ. ವಾವ್. ಸೊ ಗೈಸ್ ಇವಾಗ ಎಂಟ್ರಿ ಫೀಸ್ 70 rupees ಅಂತ ಅಂದ್ರು. ನಮ್ಮ ಹತ್ರ ಇದ್ದಿದ್ದು ಕಪ್, ಪೇಪರ್ ಕಪ್ ಮತ್ತೆ ಪ್ಲಾಸ್ಟಿಕ್ ಇದು ತಗೊಂಡ್ಬಂದಿದ್ವಿ ನಾವು, ಪ್ಲೇಟ್ಸ್, ಅದನ್ನು ಕೂಡ ತಗೊಂಡ್ರು. ಸೊ ಇವಾಗ ಹೋಗ್ತಾ ಇದೀವಿ. ನೋಡ್ರಿ ಇಲ್ಲಿ ವ್ಯೂ ನೋಡ್ರಿ. ಓ ಮೈ ಗಾಡ್, ಮಸ್ತ್ ಆಗಿದೆ. ಬನ್ನಿ ಇವಾಗ ಹೋಗೋಣ. ಗೈಸ್ ಇಲ್ಲಿ ನೋಡಿ ಗೈಸ್, ಓ ಮೈ ಗಾಡ್, ನಾನು ಈ ತರ ಪ್ಲೇಸ್ ನ ಯಾವತ್ತೂ ನೋಡಿಲ್ಲ. ನೀವೇನಾದ್ರೂ ನೋಡಿದ್ರ ಅಂದ್ರೆ ಕಾಮೆಂಟ್ ಮಾಡಿ ಹೇಳಿ, ಈ ಪ್ಲೇಸಿಗೆ ಬಂದಿದ್ದೀರಾ ಅಂತ. ಓ ಎಷ್ಟು ಚೆನ್ನಾಗಿದೆ ಗೈಸ್. ಓ ಗೈಸ್ ನೋಡಿ ಪೂರ್ತಿ ಮಂಜು, ಫಾಗ್. ಓ ನೋಡಿ ಊಟಿ ಎಂಟ್ರ್ ಆದ ತಕ್ಷಣ ಏನು ಕಾಣಂಗೇ ಇಲ್ಲ, ಫಾಗ್ ಅಷ್ಟು ಮುಚ್ಕೊಂಡಿದೆ. ಇಮ್ಯಾಜಿನ್ ಮಾಡಿ ಸಮ್ಮರ್ಸಲ್ಲೂ ಕೂಡ ಈ ತರ ಫಾಗ್ ಇದೆ ಅಂದ್ರೆ, ಓ ಮೈ ಗಾಡ್. ಗೈಸ್ ಮಾತ್ರ ಮಸ್ಟ್ ಇದೆ, ಸಮ್ಮರ್ಸಲ್ಲಿ ಮಸ್ಟ್ ವಿಸಿಟ್, ಎಲ್ಲರಿಗೂ ಹೇಳ್ತೀನಿ. ನೋಡಿ ಗೈಸ್ ಹೇಗಿದೆ, ಪೂರ್ತಿ ಪೂರ್ತಿ ಫಾಗ್. ಗೈಸ್ ಇವಾಗ ಪೈಕಾರ ವಾಟರ್ ಫಾಲ್ಸ್ಗೆ ಬಂದಿದ್ದೀವಿ. ನೋಡಿ ಅದು ಓಪನಿಂಗ್ ಟೈಮ್ ಬಂದ್ಬಿಟ್ಟು 8:30 AM, ಕ್ಲೋಸಿಂಗ್ ಟೈಮು 5:30 PM. ಸೊ ಗೈಸ್ ಏನು ಫಾಗ್ ಗೊತ್ತಾ, ಬಾ 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 ಬಾ, ಇಲ್ಲಿ ಸಮ್ಮರ್ ಅಂತ ಅನ್ಸೋದೇ ಇಲ್ಲ ನೋಡಿ. ವಾವ್, ಸಮ್ಮರ್ ಟೈಮಲ್ಲಿ ಬೆಸ್ಟ್ ಟೈಮ್ ಇಲ್ಲಿಗೆ ಬರೋದಕ್ಕೆ. ಹಾಯ್ ಗೈಸ್, ಇದು ಊಟಿಯ ಹಾ. ಪೈಗಾರ ಫಾಲ್ಸ್ ಹ್ಮ್. ನೋಡೋದಕ್ಕೆ ನಮ್ಮ ಫ್ಯಾಮಿಲಿ ಸಮೇತ ಹೋಗ್ತಾ ಇದೀವಿ. Yes. ಇದು ಪ್ರಕೃತಿಯ ಸುಂದರ ಮಡಿಲಿನಲ್ಲಿರ್ತಕ್ಕಂಥ ಈ ಫಾಲ್ಸ್ ನೋಡೋದಕ್ಕೆ ತುಂಬಾ ಮನೋಹರ ಮತ್ತು ಮನೋರಂಜಕವಾಗಿರುತ್ತದೆ. ಸೊ ಈ ಫಾಲ್ಸಿನ ಅದ್ಭುತ ಅಂದ್ರೆ ನೈಸರ್ಗಿಕವಾಗಿ ಪ್ರಕೃತಿಯ ಒಂದು ಸೌಂದರ್ಯದ ತಾಣವನ್ನು ಪ್ರತಿಬಿಂಬಿಸುವ ಈ ಒಂದು ಪೈಕಾರ ಫಾಲ್ಸ್ ನೋಡುವುದಕ್ಕೆ ಕಣ್ಣೆರಡು ಸಾಲದು. ಪ್ರತಿ ವರ್ಷ ಯಾವುದೇ ದಿನ ಆಗಲಿ ಯಾವುದೇ ಸಮಯವಾಗಲಿ ಒಂದೇ ಸರಿಸಮನೆ ಇರ್ತಕ್ಕಂಥ ಈ ಫಾಲ್ಸ್. ಹಾಯ್ ಗಾಯ್ಸ್, ಸಾರಿ ಫಾರ್ ದ ಡಿಸ್ಕಂಟಿನ್ಯೂ. ಈ ಊಟಿಯಲ್ಲಿರ್ತಕ್ಕಂಥ ಈ ಪೈಕಾರ ಫಾಲ್ಸ್ ಅನ್ನು ನೋಡುವುದೇ ಒಂದು ಸುಂದರವಾದ ರಮಣೀಯ ಸ್ಥಳ. ಕಾರಣ ಮನುಷ್ಯ ಏನೇ ಮಾಡಿದ್ರು ಹೇಗೆ ಇದ್ರೂ ಪ್ರಕೃತಿ ಮುಂದೆ ನಿಲ್. ಯಾಕಪ್ಪ ಅಂದ್ರೆ ಈ ಪ್ರಕೃತಿ ಸೌಂದರ್ಯವನ್ನು ಸವಿಯುತ್ತಾ ನೋಡುತ್ತಾ ಹೋದಾಗಲೆಲ್ಲ ನಮ್ಮ ಮನಸ್ಸು ಚಂಚಲ ಗರ್ಭಿತವಾಗಿ ನಮ್ಮ ಒಂದು ಆ ಸಮಯದ ಒಂದು ನೋಟವನ್ನೇ, ಆ ಪಕ್ಷಿ ನೋಟವನ್ನೇ ಬದಲಾವಣೆ ಮಾಡುತ್ತಾ ಹೋಗುತ್ತದೆ. ಕಾರಣ ಸುತ್ತಲೂ ಹಿಲ್ ಸ್ಟೇಷನ್ ಅಂದ್ರೆ ಬೆಟ್ಟ ಗುಡ್ಡಗಳ ನಡುವೆ ಈ ಒಂದು ಸುಂದರವಾದ ರಮಣೀಯ ಸ್ಥಳ ಇರ್ತಕ್ಕಂಥ ಪೈಕಾರ ಫಾಲ್ಸ್ ಬಹಳ ಅದ್ಭುತ ಮತ್ತು ಮನೋರಂಜನವಾಗಿರ್ತಕ್ಕಂಥದ್ದು. ಮತ್ತೊಂದು ಸಲ ಹೇಳ್ಬೇಕು ಅಂದ್ರೆ ವರ್ಷಕ್ಕೊಮ್ಮೆ ಆದ್ರೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂದ್ರೆ ಮನೆತನದ ಸದಸ್ಯರುಗಳನ್ನೆಲ್ಲರನ್ನು ಕರೆದುಕೊಂಡು ಒಂದ್ಸಲ ಬಂದು ವಿಸಿಟ್ ಮಾಡಿ ನೋಡಿ. ಈ ಒಂದು ರಮಣೀಯ ಸ್ಥಳವನ್ನು ಒಮ್ಮೆ ಆದರೂ ನಿಮ್ಮ ಮನೆಯವರೆಲ್ಲ ಸೇರ್ಕೊಂಡು ನೋಡ್ಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಗೈಸ್ ನೋಡಿ ಲೈಟ್ ಆಗಿ ಮಳೆ ಬರ್ತಾ ಇದೆ, ಸ್ವಲ್ಪ ಜಿನ್ಗು ಮಳೆ. ಸೊ ಅದ್ರ ಜೊತೆ ಈ ವ್ಯೂ, ವಾವ್. ಸ್ವಿಟ್ಜರ್ಲ್ಯಾಂಡ್ಗೆ ಅಂತ ಏನು ಕಮ್ಮಿ ಇಲ್ಲ ಗೈಸ್, ಇದೇನು ಅದಕ್ಕೆ ಅನ್ನೋದು ಅನ್ಸುತ್ತೆ ಇದಕ್ಕೆ ಸೆಕೆಂಡ್ ಸ್ವಿಟ್ಜರ್ಲ್ಯಾಂಡ್ ಅಂತ ಊಟಿಗೆ. ನೋಡಿ ಅಲ್ಲೆಲ್ಲ ಪೂರ್ತಿ ಮಸ್ತಾ. ಇನ್ನು ಕೆಳಗೆ ವಾಟರ್ ಫಾಲ್ಸ್ ಕೂಡ ಇದೆ ಗೈಸ್, ಅಲ್ಲಿಗೂ ಹೋಗೋಣ. ಅಲ್ಲಿನೂ ತೋರಿಸ್ತೀನಿ, ಅಲ್ಲಿ ಇನ್ನೂ ಬ್ಯೂಟಿಫುಲ್ ಆಗಿರುತ್ತೆ ಗೈಸ್. ನೋಡಿ ಇಲ್ಲಿ, ವಾವ್, ಏನ್ ವ್ಯೂ ಇದೆ ನೋಡಿ ಗೈಸ್. ಚಳಿ ಅಂದ್ರೆ ಚಳಿ ಆಗ್ತಾ ಇದೆ ನೋಡಿ ಗೈಸ್. ಆ ಸೌಂಡ್ ಕೇಳಿಸ್ಕೋಬೇಕಿದ್ ನೀವು. ಐ ಥಿಂಕ್ ನಾನು ಮೈಕ್ ಹಾಕಿದ್ದೀನಿ,
ಇಲ್ಲಿ ಭಾಳ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ ಅಂತ ನಾನು ಮೈಕ್ ಕೂಡ ಹಾಕಿದ್ದೀನಿ. ಈ ಸೌಂಡ್ ನೀವು ನ್ಯಾಚುರಲ್ ಸೌಂಡ್ ಕೇಳಿಸ್ಕೊಂಡಿದ್ರಿ ಎಷ್ಟು ಚೆನ್ನಾಗಿರೋದು ಗೊತ್ತಾ ಗೈಸ್. ಓ ಮೈ ಗಾಡ್ ಗೈಸ್, ಇದು ನನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಊಟಿಗೆ. ಈ ಫಸ್ಟ್ ಟೈಮು ಬೆಸ್ಟ್ ಟೈಮು, ಮಸ್ತಾಗಿದೆ ಗೈಸ್ ಎಲ್ಲ. ವಾವ್. ಗೈಸ್ ಅಲ್ಲಿಗೆ ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ಭಾಳ ಡೇಂಜರಸ್, ಹೋಗೋಕ್ಕಾಗಲ್ಲ ಅಲ್ಲಿಗೆ. ನೋಡಿ ಎಷ್ಟು ಚೆನ್ನಾಗಿದೆ. ವಾವ್. ಓಕೆ ಗೈಸ್, ಇವಾಗ ನಾವು ಸ್ಟೇಗ್ ಅಂತ ಬಂದಿದ್ದೀವಿ. ಸೊ ನಾವಿರೋ ಸ್ಟೇ ಹೆಸರು ಊಟಿ ಕಾಟೇಜ್ ಅಂತ. ಸೊ ಇಲ್ಲೇ ಇದೆ ನೋಡಿ, ಈ ಕಾಟೇಜಲ್ಲಿ ಇದ್ದೀವಿ. ಸೊ ಎರಡು ನಮ್ಮ ರೂಮು. ಸೊ ಇದು ಒಂದು ರೂಮು. ನಾರ್ಮಲ್ ಆಗಿ ಇಲ್ಲೊಂದು ಬೆಡ್ ಇದೆ, ಇಲ್ಲಿ ನಮ್ಮ ಎಲ್ಲ ಲಗೇಜ್ಗಳಿದ್ದಾವೆ, ಅಲ್ಲಿ ಕೂತ್ಕೊಂಡಿದ್ದಾರೆ. ಇಲ್ಲೊಂದು ವಾಶ್ರೂಮ್ ಇದೆ. ಸೊ ಇದು ಇನ್ನೊಂದು ರೂಮು, ಅದೇ ಥರ ಈ ಥರ ಇದೆ. ಸೊ ಇವಾಗ ಇಷ್ಟೇ ಗೈಸ್ ರೂಮು, ಇನ್ನೇನಿಲ್ಲ. ಸೊ ಗೈಸ್ ನಾವು ಹೇಳಿದ್ದು 3 ರೂಮ್ ಅಂತ, ಬಟ್ ಇಲ್ಲಿ ಫುಲ್ ಆಗಿಬಿಟ್ಟಿದ್ದಾವೆ. ಲಾಸ್ಟ್ 2 ಇದ್ದಿದ್ದು, ಎಲ್ಲರಿಗೂ ಸುಸ್ತಾಗಿತ್ತು ಅಂತ 2 ಬುಕ್ ಮಾಡಿದ್ವಿ. ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಮಲ್ಕೋಬೋದು ಅಂತ. ಅದಕ್ಕೋಸ್ಕರ ಇವಾಗ ಓಕೆ ಗೈಸ್, ಇಲ್ಲಿ ನೀರು ಕುಡಿದ್ರು ಇದು ನಾರ್ಮಲ್ ಇರೋ ಫ್ರಿಜ್ಜಲ್ಲಿ ಇಟ್ಟಿಲ್ಲ, ಏನಿಲ್ಲ. ಎಷ್ಟು ಕೂಲ್ ಇದೆ ಗೊತ್ತಾ, ಅಬ್ಬಾ ಭಾಳ ಅಂದರೆ ಭಾಳ ಕೂಲ್ ಇದೆ ಗೈಸ್ ಇಲ್ಲಿ ನೀರು. ಲಿಟ್ರಲಿ ಕಾಲು ಚಪ್ಪಲಿ ಬಿಟ್ಟು ನಡೆಯೋಕ್ಕಾಗಲ್ಲ, ಅಷ್ಟು ತಣ್ಣಗೈತೆ ಭಾಳ ಅಲ್ಲ. ಚಪ್ಪಲಿ ಬಿಟ್ಟು ನಡೆಯಂಗಿಲ್ಲ, ಅಷ್ಟು ತಣ್ಣಗಾಗ್ತೈತೆ. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್ ಅಲ್ಲ ಇದು. ಈ ವ್ಲಾಗ್ಗೆ ಕಂಟಿನ್ಯೂ ಗೈಸ್. ನಿಮಗೆ ಒಂದು ವ್ಯೂ ತೋರಿಸ್ತೀನಿ. ನಮ್ಮ ಸ್ಟೇ ನೋಡಿ ಅಲ್ಲಿದೆ, ಅಲ್ಲಿ ನಿಂತ್ಕೊಂಡಿದ್ದಾರೆ ಎಲ್ಲರೂ, ಅದೇ ನಮ್ಮ ಸ್ಟೇ. ಸೊ ನಿಮಗೆ ಇದೇ ಹತ್ರನೇ ಇಲ್ಲೊಂದು ವ್ಯೂ ಇದೆ. ಅದು ವ್ಯೂ ಪಾಯಿಂಟ್ ಏನೋ, ಬಟ್ ಈ ಥರನೇ ಇರೋದು ನನಗೆ ಗೊತ್ತಿಲ್ಲ. ಇಲ್ಲಿ ನೋಡಿ ಗೈಸ್, ಓ ಮೈ ಗಾಡ್, ನೋಡಿ ಹೆಂಗಿದೆ ನೋಡಿ. ಇಲ್ಲೊಂದು ಈ ಥರ ಇದೆ, ಬಟ್ ಐ ಥಿಂಕ್ ಇಲ್ಲಿ ಹೋಗಬಾರ್ದು ಅನಿಸುತ್ತೆ. ನಾನು ಬಂದ್ಬಿಟ್ಟೆ ನೋಡೋಕ್ಕೆ, ಎಕ್ಸೈಟ್ಮೆಂಟ್ ತಡ್ಕೊಳಕ್ಕಾಗಲಿಲ್ಲ. ನೋಡಿ ಈ ಥರ ಇದೆ ಅಲ್ಲಿ, ನೋಡಿ ಹೇಗಿದೆ ಗಾಯ್ಸ್. ಓ ಮೈ ಗಾಡ್, ಪೂರ್ತಿ ಗುಡ್ಡದ ಮೇಲೆಲ್ಲ ಬಿಲ್ಡಿಂಗ್ಗಳು ಕಟ್ಬಿಟ್ಟಿದ್ದಾರೆ ಗಾಯ್ಸ್ ನೋಡಿ. ಓ ಮೈ, ಮಾತ್ರ ಏನು ಮಸ್ತಾಗಿದೆ ನೋಡಿ ಹಿಂದೆಗಡೆ ವ್ಯೂ, ಸೂಪರ್ ಇದೆ ಗಾಯ್ಸ್. ಇದೆ ನೋಡಿ ನಮ್ಮ ಸ್ಟೇ. ನೈಟ್ ನಿಮಗೆ ಕಾಣಿಸಿಲ್ಲ ಅಂತ ಅನ್ಕೊಂತೀನಿ ನೀಟಾಗಿ, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಇದು ಸ್ಟೇ. ಈ ಕಡೆಯಿಂದ ಹಿಂಗೆ ನಮ್ಮ ವ್ಯೂ ಕಾಣುತ್ತೆ ನೋಡಿ, ಮಸ್ತಿದೆ ಗೈಸ್. ಸೊ ಇವಾಗೆಲ್ಲ ರೆಡಿ ಆಗ್ತಾ ಇದ್ದಾರೆ ಅಲ್ಲಿ ಟಿಟಿಗೆ ಹೋಗೋಕ್ಕೆ ಅಂತ. ನಮ್ಮ ಅಜ್ಜಿ ಮತ್ತು ನಮ್ಮ ಅಂಕಲ್ ಎಲ್ಲ ರೆಡಿ ಆಗ್ತಿದ್ದಾರೆ ನೋಡಿ. ಲಗೇಜ್ ಎಲ್ಲ ಬಂದಿದೆ ಆಗಲೇ ಹೊರಗಡೆ. ಇವಾಗ ಹೋಗೋಣ ಬನ್ನಿ. ಅಂಕಲ್ ನೆಕ್ಸ್ಟ್ ಎಲ್ಲಿಗೆ? ಸರಿಯಾದ ಪೋಯ. ನೆಕ್ಸ್ಟ್ ಎಲ್ಲಿಗೆ? ಕನ್ಯಾಕುಮಾರಿ. ಸರಿ ಆಯ್ತು, ಅದು ಹಂಗತ್ತು ಮುರ್ಗಿಗಳು. ಮತ್ತೆ ಆಮೇಲೆ ಹುಷಾರು. ಏನು ಹಂಗೆ ನೋಡ್ತಿದ್ದೀರಾ? ಬನ್ನಿ ಏನು ಹಂಗೆ ನೋಡ್ತೀವಿ? ಸುಮ್ಮನೆ ನೋಡ್ತಿದ್ದೀರಾ? ಸರಿ ಆಯ್ತು. ನೈಟು ಸ್ವಲ್ಪ ಚಳಿ ಇತ್ತು, ಇವಾಗಾದ್ರೂ ಸ್ವಲ್ಪ ಬಿಸಿಲೈತೆ, ಸೆಕೆ ಆಗ್ತೈತಿ ಇವಾಗಾದ್ರೂ ಸ್ವಲ್ಪ. ಹತ್ತಿ ಇಲ್ಲ ಅಂದ್ರೆ ಅಲ್ಲೇ ಅಕ್ಕಪಕ್ಕದ ಸೀನ್ರಿಯನ್ನು ನೋಡ್ಕೊಂಡು ನಿಂತ್ಕೋಬಹುದು. ಗೈಸ್ ಇವಾಗ ಬೋಟಿಂಗ್ ಅಂತ ಬಂದಿದ್ದೀವಿ. ಸೊ ಈ ಥರ ಇದಿದೆ. ಇವ್ರಿಗೆ ಎಷ್ಟು ಭಾಷಾಭಿಮಾನ ಅಂದ್ರೆ, ಇಲ್ಲಿ ತಮಿಳು ಮತ್ತೆ ಇಂಗ್ಲಿಷ್ ಬಿಟ್ರೆ ಬೇರೆ ಯಾವ ಭಾಷೆನೂ ಇಲ್ಲ. ಅದೇ ನಮ್ಮ ಕರ್ನಾಟಕದಲ್ಲಾಗ್ಲಿ ಮಲಯಾಳಮು, ಕನ್ನಡ, ಇಂಗ್ಲೀಷು, ತಮಿಳು, ತೆಲುಗು ಎಲ್ಲ ಬರೋರು. ಇಲ್ಲಿ ನೋಡಿ ಎಷ್ಟು ಭಾಷಾಭಿಮಾನ ಇದೆ ಅಂದ್ರೆ, ಈಗ ನಾನು ಆವಾಗ್ಲಿಂದಾನು, ಇದು ಆಕ್ಚುಲಿ ಕರ್ನಾಟಕ ಬಾರ್ಡರ್ ಊಟಿ, ಇಲ್ಲೇ ಕೂಡ ಕನ್ನಡ ಭಾಷೆ ಇಲ್ಲ. ಇಮ್ಯಾಜಿನ್ ಮಾಡಿ ಎಷ್ಟು ಭಾಷಾಭಿಮಾನ ಇದೆ ಇವ್ರ ಹತ್ರ ಅಂತ. ನಾವ್ ಇದನ್ನ ನೋಡಿ ಕಲಿಬೇಕು. ಬಟ್ ಏನ್ ಮಾಡೋದು, ನಮ್ಮ ಕರ್ನಾಟಕದವರು ಎಲ್ಲಾರು ಒಂದೇ ಅಂತಾರೆ, ಬಟ್ ಇಲ್ಲಿ ಹಂಗಲ್ಲ ಗೈಸ್. ಇಲ್ಲಿ ಬೇರೆ ಭಾಷೆ ಬಂದ್ರು ಸಮೇತ ತಮಿಳೇ ಮಾತಾಡೋದವ್ರು. ನಾವು ಕನ್ನಡ, ಅವ್ರಿಗೆ ಕನ್ನಡ ಬಂದ್ರು, ಇಂಗ್ಲಿಷ್ ಬಂದ್ರು, ತೆಲುಗು ಬಂದ್ರು, ಅವ್ರು ಮಾತಾಡೋದೆ ತಮಿಳು. ನೋಡಿ ಎಷ್ಟು ಚೆನ್ನಾಗಿದೆ. ಬಟ್ ವ್ಯೂ ಕೂಡ, ವೆದರು ಇವಾಗ ಸ್ವಲ್ಪ ಬಿಸಿಲಿದೆ ಗೈಸ್. ನಾನು ಟ್ರೈ ಮಾಡ್ತಾ ಇದ್ದೀನಿ ಅದು ಬಂಜಿ ಜಂಪಿಂಗ್ ಮಾಡೋಣ ಅಂತ, ಬಟ್ ನನಗೆ ಭಯ ಆಗ್ತೈತೆ. ನಮ್ಮ ಅಪ್ಪ ಹೋಗು ಅಂತಿದ್ದಾರೆ, ನನಗೆ ಭಯ ಆಗ್ತಿದೆ.
ನೋಡಿ ಅದ್ ಜಾಸ್ತಿ ಇದು ಇಲ್ಲ, ಅದೇನು ಜಾಸ್ತಿ ದೂರನೂ ಇಲ್ಲ, ಜಾಸ್ತಿ ಹೈಟ್ ಕೂಡ ಇಲ್ಲ, ಚೆನ್ನಾಗೈತೆ. ನೋಡೋಣ ಏನಾಗುತ್ತೆ ಅಂತ. ಫಸ್ಟ್ ಬೋಟಿಂಗ್ ಅಂತ, ಇವಾಗ ಬೋಟಿಗೆ ಟಿಕೆಟ್ ತಗೊಳಕ್ ಹೋಗಿದ್ದಾರೆ ಅಪ್ಪ. ಇವಾಗ ಹೋಗೋಣ ಬನ್ನಿ ಗೈಸ್. ಹಾಕಲ್ರಿ ಚೆನ್ನಾಗಿ ಕಾಣ್ತಿದ್ದೀರ. ಏನಾರು ಮಾತಾಡ್ರಿ. ಇರ್ಕೊಳ್ಳಿ ಬರ್ರಿ ಅಂಕಲ್. ಈಗ ನಿಮಗೆ ನಾವು ಊಟಿಗೆ ಬಂದಿದೀವಿ. ಊಟಿಲಿ ಪೆಡಲ್ ಬೋಟಿಂಗಿಗೆ ಹೋಗ್ತಾ ಇದೀವಿ. ಇವಾಗ ನಾವು ಬಂದ್ ಇವತ್ತಿಗೆ 3 ದಿವಸ. ಮಾತಾಡ್ರಿ ಅಂಕಲ್, ನೀಟಾಗಿ ಮಾತಾಡ್ರಿ. 3 ದಿವಸ ಆಗೈತಿ. ಎಸ್, ಬಟ್ ಸಂಸಾರದಲ್ಲಿ ಬಹಳ ಬಿರುಕುಗಳಿದ್ರು ಸಹ ಇಲ್ಲಿ ಬಂದು ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು ಅಂತ ಬಂದಿದೀವಿ. ಎಸ್. ಹಾ, ಒಳ್ಳೆ ವಾತಾವರಣ. ದುಡ್ಡು ಕೊಟ್ರು ಸಿಗಲ್ಲ. ದುಡ್ಡಿರೋ ದುಡ್ಡು ಕೊಟ್ರಿಗೆ ಸಿಗ್ತಾ ಇರೋದು ನಮಗೆ. ಇವಾಗ ದುಡ್ಡು ಕೊಟ್ಟಿದ್ದಕ್ಕೆ ಸಿಗ್ತಾ ಇರೋದು. ಫ್ರೀ ಆಗಿ ಬಿಡ್ತಾರ ವಾತಾವರಣ. ದುಡ್ಡು ಕೊಟ್ರು ಸಿಗಲ್ಲ. ವಾತಾವರಣ, ವೆದರ್ ಹೇಳ್ತಿರೋದು. ವೆದರ್ ರಿಪೋರ್ಟ್. ಇವಾಗ ಮುಂದೆ ಬಂದ್ರಲ್ಲ ನೋಡಿ, ಇಲ್ಲಿ ಎಷ್ಟು ರಶ್ ಇದೆ ನೋಡಿ. ಓಳ್ಕಾವ ಕುಡಿ. ಫೋಟೋ ಅಲ್ಲ, ಕುಡಿಯ. ಫೋಟೋ ಹಂಗೆ ಹಿಡ್ಕೊಂಡಿದ್ದಾರೆ. ಚೆನ್ನಾಯ್ತಾ? ಚೆನ್ನಾಯ್ತಾ ಇಲ್ಲ? ಕುಡೀರಿ ಮತ್ತೆ. ಹುಳಿ ಆಗೈತೆ, ಏನಾಗಲ್ಲ, ಕುಡಿ. ಬೇಕಾ ಅಂಕಲ್? ಮಾಡ್ಬೇಡಿ, ಅದ್ ಗ್ಯಾಸ್ ಎಲ್ಲ ಹೋಗುತ್ತಂಕ. ಹುಳಿ ಕೊಡ್ರಿ. ಕುಡೀರಿ. ನೋಡೋಣ, ಹೋಗೋಣ ಹೆಂಗೈತೆ ಒಳಗಡೆ, ಎಷ್ಟು ಜನ ಎದುರ್ಕಂತಾರೆ ಅಂತ. ಫನಿ ರಿಯಾಕ್ಷನ್ಸ್ ಇರುತ್ತೆ ನೋಡಿ, ಎಂಜಾಯ್ ಮಾಡಿ. ನೋಡಿ ಇಷ್ಟು ಜನ ಹೋಗ್ತಿದ್ದಾರೆ. ಹುಷಾರು.